ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 12, 12ನೇ ಅಧ್ಯಾಯ. 12ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ದೇವರು ಮತ್ತೊಂದು ವಾಕ್ಯವನ್ನು ಪ್ರವಾದಿಗೆ ದಯಪಾಲಿಸುವಂಥದ್ದನ್ನು ನಾವು ನೋಡ್ತೇವೆ. ನೋಡುವಾಗ ದೇವರು ಒಂದು ಮಾತು ಮತ್ತೆ ಮತ್ತೆ ಈ ಅಧ್ಯಾಯದಲ್ಲಿ ಉಪಯೋಗ ಮಾಡುವಂಥದ್ದು ಏನೆಂದರೆ, 2ನೇ ವಚನ, ಆ ವಂಶದವರು ದ್ರೋಹಿಗಳು. 12:2. 12ನೇ ಅಧ್ಯಾಯ 3ನೇ ವಚನ, ಅವರು ದ್ರೋಹಿ ವಂಶದವರು. ಮತ್ತೆ 12:9, ದ್ರೋಹಿ ವಂಶದವರಾದ ಇಸ್ರಾಯೇಲರು. ಮತ್ತೆ ಮತ್ತೆ ಇಸ್ರಾಯೇಲರ ಬಗ್ಗೆ ಹೇಳುವಾಗ ದ್ರೋಹಿ ವಂಶದವರು. ಎಂಥ ವಂಶ? ದ್ರೋಹಿ ವಂಶ. ಆದರೂ ಕೂಡ ದೇವರು ದ್ರೋಹಿ ವಂಶದವರಿಗೆ ತನ್ನನ್ನು ಸಮರ್ಪಿಸಿಕೊಂಡಿರುವಂಥದ್ದು ಆಶ್ಚರ್ಯ. ಯಾಕಂತೇಳಿದರೆ, ತನ್ನ ಜನರು ದ್ರೋಹ ಮಾಡಿದ್ದಾರೆ, ಅವಿಧೇಯರಾಗಿದ್ದಾರೆ, ತಿರುಗಿ ಬೀಳುವವರಾಗಿದ್ದಾರೆ, ಹಠಮಾರಿಗಳಾಗಿದ್ದಾರೆ. ಆದರೂ ಕೂಡ ದೇವರು ತನ್ನನ್ನು ಸಮರ್ಪಿಸಿಕೊಂಡಿರುವಾತನು. ಜಾನ್ ಮ್ಯಾಥ್ಯೂ ಎಂಬುದಾಗಿ ಒಬ್ಬ ನನ್ನ ಸ್ನೇಹಿತರು ಒಮ್ಮೆ ನಮ್ಮ ಮನೆಗೆ ಬಂದುಬಿಟ್ಟು ಒಂದು ಮಾತು ಹೇಳಿದರು. ಅದು ಬಹಳ ನನಗೆ ಉತ್ತೇಜನಕಾರಿಯಾದಂಥ ಒಂದು ಸಂಗತಿ. ಅದೇನಂತೇಳಿದರೆ, ಇಬ್ಬರು ವ್ಯಕ್ತಿಗಳು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ಸಾಮಾನ್ಯವಾಗಿ ಒಬ್ಬ ಬಲಿಷ್ಠ ವ್ಯಕ್ತಿ ಬಲಹೀನ ವ್ಯಕ್ತಿಯೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ತಾರಂತೆ. ಯಾಕಂತೇಳಿದರೆ, ಆ ಬಲಿಷ್ಠ ವ್ಯಕ್ತಿ, ಬಲಶಾಲಿಯಾದ ವ್ಯಕ್ತಿ, ಮಹಾವ್ಯಕ್ತಿ, ದೊಡ್ಡ ವ್ಯಕ್ತಿ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ಬಲಹೀನ ವ್ಯಕ್ತಿಗೆ ಏನಾದರೂ ಸಮಸ್ಯೆ ಇದ್ದರೆ, ಕೊರತೆ ಇದ್ದರೆ, ಯುದ್ಧದಲ್ಲಿ ಅವರನ್ನು ಯಾರಾದರೂ ದಾಳಿ ಮಾಡಿದರೆ ಈ ಬಲಿಷ್ಠ ವ್ಯಕ್ತಿ ಅವರ ಪರವಾಗಿ ಯುದ್ಧಕ್ಕೆ ಹೋಗ್ತಿದ್ರಂತೆ. ಅದನ್ನು ನಾವು ಅಬ್ರಹಾಮನ ಜೀವನದಲ್ಲಿ, ಇಸಾಕನ ಜೀವನದಲ್ಲಿ, ಯಾಕೆ ಯೆಹೋಶುವನ ಜೀವನದಲ್ಲಿ ಕೂಡ ನಾವು ನೋಡ್ತೇವೆ. ಗಿಬ್ಯೋನ್ರು ಬಂದು ಆ ಮೋಸದಿಂದ, ಸುಳ್ಳಿನಿಂದ ಒಡಂಬಡಿಕೆಯನ್ನು ಮಾಡಿಕೊಂಡ್ರು ಇಸ್ರಾಯೇಲರ ಜೊತೆಯಲ್ಲಿ. ಆ ಗಿಬ್ಯೋನ್ರ ವಿರುದ್ಧವಾಗಿ ಶತ್ರುಗಳು ಯುದ್ಧ ಮಾಡಲಿಕ್ಕೆ ಬಂದಾಗ ಯಾರು ಹೋದರು? ಇಸ್ರಾಯೇಲರು ಹೋದರು. ಯಾಕೆ? ಒಡಂಬಡಿಕೆ ಮಾಡಿಕೊಂಡದ್ದರಿಂದ. ಅದೇ ರೀತಿಯಾಗಿ ಇಲ್ಲಿ ಇಸ್ರಾಯೇಲರು ಬಲಹೀನರು, ದೇವರು ಬಲಿಷ್ಠನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬಲಿಷ್ಠನು ಬಲಹೀನ ಪಾರ್ಟಿಯನ್ನು, ವ್ಯಕ್ತಿಗಳೊಡನೆ ಒಡಂಬಡಿಕೆ ಮಾಡಿಕೊಂಡಾಗ ಅವರನ್ನು ಕಾಪಾಡುವ, ಕಡೆವರೆಗೆ ಒಡಂಬಡಿಕೆ ಮುರಿಯುವ ತನಕ ಮುರಿಯಲ್ಪಡೋದಿಲ್ಲ ಸಾಮಾನ್ಯವಾಗಿ. ಹೇಗೋ ಅವರನ್ನು ಆ ಒಡಂಬಡಿಕೆಯ ಕಾರಣಕ್ಕಾಗಿ ಕಾಪಾಡುವ ಹಂಗಿನಲ್ಲಿರ್ತಾರೆ. ಅದನ್ನೇ ದೇವರು ಕೂಡ ಮಾಡ್ತಾ ಇರುವಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಸರಿ, 12ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 3ನೇ ವಚನದಲ್ಲಿ
ಪ್ರವಾದಿಯ ಮುಖಾಂತರವಾಗಿ ದೇವರು ಒಂದು ಡೆಮೋ, ಒಂದು ಪ್ರದರ್ಶನ, ಒಂದು ಗುರುತು ಪಾಠ ಅಥವಾ ಸಾಂಕೇತಿಕವಾದ ಸಂದೇಶ ಕೊಡ್ತಾ ಇರುವಂಥ ವೇಳೆಯಲ್ಲಿ ಅವರು ದ್ರೋಹಿ ವಂಶದವರಾಗಿದ್ದರೂ ಒಂದು ವೇಳೆ ಮನಸ್ಸಿಗೆ ತಂದಾರು. ದೇವ್ರಿಗೆ ನೋಡ್ರಿ ಒಂದು ಹೋಪ್ ಅದು. ಹೌದು, ಇವರಂತೂ ದ್ರೋಹಿಗಳೇ, ಆದರೆ ಅವರೇನಾದರೂ ನನ್ನ ಮಾತು ಕೇಳ್ತಾರೇನೋ, ಅವರೇನಾದರೂ ಒಂದು ವೇಳೆ ತಿರುಗಿಕೊಳ್ತಾರೇನೋ ಎಂಬುದಾಗಿ. 12ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 7ನೇ ವಚನದಲ್ಲಿ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಮುಂಗುರುತನ್ನಾಗಿ ಮಾಡಿದ್ದೇನೆ. ಮುಂಗುರುತನ್ನಾಗಿ ನೋಡ್ರಿ, ಕೆಲವು ಸಾರಿ ಪ್ರವಾದಿಯೇ ಗುರುತು, ಪ್ರವಾದಿಯೇ ಪ್ರವಾದನೆ, ಪ್ರವಾದಿಯೇ ಸಂದೇಶ, ಪ್ರವಾದಿಯೇ ಒಂದು ಮಾದರಿ, ಪ್ರವಾದಿಯ ಹೆಸರೇ ಒಂದು ಸಂದೇಶ, ಅರ್ಥ, ಪ್ರವಾದನೆ ಆಗಿರ್ತದೆ. ಇಲ್ಲಿ ಯೆಹೆಜ್ಕೇಲ್ ಅಂತ ಹೇಳುವಾಗ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್, ದೇವರು ಬಲಪಡಿಸುವನು ಎಂಬ ಹೆಸರು ಇರುವುದರಿಂದ ಇಸ್ರಾಯೇಲರಿಗೆ ದೇವರು ಮಾತನಾಡುವಾಗ ದೇವರು ಬಲಪಡಿಸುವನು ಎಂಬಂಥ ಹೆಸರನ್ನು ತೆಗೆದುಕೊಂಡು, ಸಂದೇಶವನ್ನು ತೆಗೆದುಕೊಂಡು ಮುಂಗುರುತಾಗಿ ಅವನು ಬಂದಾಗ ದೇವರು ಅವರ ಜೊತೆಯಲ್ಲಿ 48 ಅಧ್ಯಾಯಗಳಲ್ಲಿ ಮಾತನಾಡಿದ್ದು ಆಶ್ಚರ್ಯ, ಆತನ ಪ್ರೀತಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. 12ನೇ ಅಧ್ಯಾಯ 8ನೇ ವಚನದಲ್ಲಿ, ಬೆಳಗ್ಗೆ ಯೆಹೋವನು ಈ ಮಾತನ್ನು ದಯಪಾಲಿಸ್ತಾನೆ. ಅದೇನೆಂದರೆ, ದ್ರೋಹಿ ವಂಶದವರಾದ ಇಸ್ರಾಯೇಲರು ನೀನೇನು ಮಾಡ್ತೀಯ ಎಂದು ನಿನ್ನನ್ನು ಕೇಳಿದರಲ್ಲ, ಆ ರೀತಿಯಾಗಿ ಬಂದಾಗ ಈ ರೀತಿಯಾಗಿ ಮಾಡು ಎಂಬುದಾಗಿ 10, 11, 12, 10ರಿಂದ 14 ವಚನದಲ್ಲಿ ಚಿದ್ಕೀಯನ ಬಗ್ಗೆ ಒಂದು ಪ್ರವಾದನೆ. ದೇವರು ಯೆರೆಮೀಯನ ಮುಖಾಂತರವಾಗಿ ಚಿದ್ಕೀಯನಿಗೆ, ಕೊನೆ ಅರಸನು, ಹೌದು, ದೇಶವನ್ನು, ಯಹೂದ ದೇಶವನ್ನು ನೋಡಿಕೊಳ್ಳಲಿಕ್ಕೆ, ಆದರೆ ಅವನು ಕೂಡ ಸ್ವಲ್ಪ ಮಟ್ಟಿಗೆ ಒಳ್ಳೆಯವನಾಗಿದ್ದ. ಯೆರೆಮೀಯನು ಹೇಳಿದ ಮಾತನ್ನು ಕೇಳಿಸ್ಕೊಳ್ತಾ ಇದ್ದ. ಯೆರೆಮೀಯನನ್ನು ಹೋಗಿ ಸೆರೆಮನೆಯಲ್ಲಿ ಏನು ದೇವರ ವಾಕ್ಯ ಎಂಬುದಾಗಿ ಕೇಳ್ತಿದ್ದ. ಆದರೆ ಒಂದು ದೊಡ್ಡ ತಪ್ಪು ಚಿದ್ಕೀಯನ ಜೀವನದಲ್ಲಿ ಮಾಡುವಂಥದ್ದನ್ನು ನೋಡ್ತೇವೆ. ಅವನು ವಿಗ್ರಹಾರಾಧನೆ ಮಾಡಿದ್ದ ಹಾಗೆ ಬರೆದಿಲ್ಲ. ಹೌದು, ಅವನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಂಡನು. ಆದರೆ ಯಾವ ವಿಷಯದಲ್ಲಿ ಅಂತ ನೋಡುವಾಗ ಒಂದು ವಿಷಯದಲ್ಲಿ ಅವನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದ. ಅದೇನಂತ ಹೇಳಿದರೆ, ಯೆರೆಮೀಯನ ಮುಖಾಂತರವಾಗಿ, ಅರಸೇ, ನೀನು ನೆಬೂಕದ್ನೆಚ್ಚರನು ಅಥವಾ ಬಾಬೆಲಿನ ಅರಸನು ಬಂದಾಗ ಅವನಿಗೆ ನೀನು ಶರಣಾಗು, ಎಲ್ಲ ಸರಿ ಹೋಗ್ತದೆ, ನಿನಗೆ ತೀರ್ಪು ಬರೋದಿಲ್ಲ, ನೀನು ಸಾಯೋದಿಲ್ಲ, ನಿನ್ನ ದಂಡನೆ ಬರೋದಿಲ್ಲ, ನಿನಗೆ ಮಕ್ಕಳಿಗೆ, ಕುಟುಂಬಕ್ಕೆ ಅಂತ ಹೇಳ್ಬಿಟ್ಟು ಯೆರೆಮೀಯನು ಹೇಳ್ತಾನೆ ರೀ. ಐಗುಪ್ತದ ಕಡೆಗೆ ನೀನು ಸಹಾಯಕ್ಕೆ ಹೋಗಬೇಡ ಅಂತ. ಆದರೆ ಚಿದ್ಕೀಯನು ಯೆರೆಮೀಯನ ಜೊತೆಗಿದ್ದಾಗ ಸ್ವಲ್ಪ ಆಯಿತು ಎಂಬುದಾಗಿ ಅವನಿಗೆ ಅನಿಸ್ತು. ಯೆರೆಮೀಯನ ಬಿಟ್ಟಾದಾಗ ಬಹುಶಃ ಅವನು ತನ್ನ ಜೊತೆಗಿದ್ದವರ ನಿಮಿತ್ತನೋ ತನ್ನ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಂಡೋ ಏನೋ ಗೊತ್ತಿಲ್ಲ, ಚಿದ್ಕೀಯನು ತಿರುಗಿ ಬೀಳ್ತಾನೆ ಮತ್ತು ಅಧೀನವಾಗೋದಿಲ್ಲ. ಬಾಬೆಲ್ ಅರಸನಿಗೆ ಓಡಿ ಹೋಗಲಿಕ್ಕೆ ಟ್ರೈ ಮಾಡ್ತಾನೆ. ತನ್ನ ಸ್ವಂತ ತೋಟ ಒಂದಿರ್ತದೆ, ಅದರಲ್ಲಿ ಹಾದು ಹೋಗಿ ಓಡಿ ಹೋದಾಗ ಅವನು
ಸಿಕ್ಕಿ ಬೀಳ್ತಾನೆ. ಅವನ ಕಣ್ಣು ಕಿತ್ತಲಾಗುತ್ತೆ. ಅವನ ಮಕ್ಕಳು ಅದಕ್ಕಿಂತ ಮುಂಚೆ ಅವನ ಕಣ್ಣಿನ ಮುಂದೆಯೇ ಕಣ್ಣಾರೆ ಮಕ್ಕಳು ಸಾಯುವಂಥದ್ದು ನೋಡ್ತಾನೆ. ಇವೆಲ್ಲ ಯಾಕೆ ಇದ್ದಿತ್ತು? ಒಂದೇ ಒಂದು ಶರಣ, ಒಂದೇ ಒಂದು ಸಮರ್ಪಣೆ, ಒಂದೇ ಒಂದು ತೀರ್ಮಾನ, ಒಂದೇ ಒಂದು ತಗ್ಗಿಸುವಿಕೆ. ಇದಿದ್ದಿದ್ರೆ ಏನಾಗ್ತಿತ್ತು? ಚಿದ್ಕಿಯನು ಹೌದು, ಕಥೆನೇ ಬೇರೆ ಆಗ್ತಿತ್ತು. ಸರಿ, ಅನಂತರ 15ನೇ ವಚನ, 12ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ. ನಾನು ಅವರನ್ನು ಜನಾಂಗಗಳೊಳಗೆ ಚದರಿಸಿಬಿಟ್ಟು ಅನ್ಯ ದೇಶಗಳಲ್ಲಿ ಚೆಲ್ಲಾಪಿಲ್ಲಿ ಮಾಡುವಾಗ ನಾನೇ ಯೆಹೋವನೆಂದು ಅವರಿಗೆ ಗೊತ್ತಾಗುವುದು. ಅವರಿಗೂ ಗೊತ್ತಾಗುತ್ತದೆ. ಮತ್ತು 16ನೇ ವಚನ, ಸುತ್ತಲಿರುವ ಜನಾಂಗಗಳಿಗೂ ಗೊತ್ತಾಗ್ತದೆ. 20ನೇ ವಚನ, ನಿಮಗೂ ಗೊತ್ತಾಗ್ತದೆ. ಹಾಗಾದರೆ ದೇವರು ಮಾಡುವಂಥದ್ದು ಏನು ಎಂಬುದಾಗಿ ಗೊತ್ತಾಗುವುದು 15ನೇ ವಚನ, ಗೊತ್ತಾಗುವುದು 16ನೇ ವಚನ, ಗೊತ್ತಾಗುವುದು 20ನೇ ವಚನ. ಹೌದು, ಇದರಲ್ಲಿ ಒಂದು ಆಶ್ಚರ್ಯ ಏನಂದರೆ, ದೇವರು ತನ್ನ ಜನರನ್ನು ತಾವು ಮಾಡಿದ ತಪ್ಪಿಗಾಗಿ ಚದುರಿಸಿಬಿಡ್ತಾನೆ. ಚದುರಿಸಿದ ಮೇಲೆ ದೇವರು ಹೇಳುವಂಥದ್ದು 16ನೇ ವಚನದಲ್ಲಿ, ನಾನು ಕೆಲವರನ್ನು ಖಡ್ಗ, ಕ್ಷಾಮ, ವ್ಯಾಧಿಗಳಿಂದ ಉಳಿಸಿ, ನೋಡ್ರಿ, ಉಳಿಸಿ ಅವರು ತಮ್ಮ ಅಸಹ್ಯ ಕಾರ್ಯಗಳ ವಿಷಯವನ್ನು ತಾವು ಸೇರಿದ ಜನಾಂಗಗಳಲ್ಲಿ ತಿಳಿಸುವುದಕ್ಕೆ ಅವಕಾಶ ಮಾಡುವೆನು. ದೇವರು ಅವಕಾಶ ಮಾಡಿಕೊಟ್ಟಾಗ ನಾವು ಸಾಕ್ಷಿ ಕೊಡುವುದಕ್ಕೆ ಆಸ್ಪದ. ಆದ ಕಾರಣ ನಮ್ಮ ನೆರೆಯವರಿಗೆ ನಾವು ಸಾಕ್ಷಿ ಕೊಡುವಂಥ ಅವಕಾಶ ದೇವರು ಮಾಡಿಕೊಡ್ಬೇಕು. ದೇವರು ಮಾಡಿಕೊಡ್ಬೇಕು. ಹೌದು, ಆ ರೀತಿಯಾಗಿ ದೇವರು ಮಾಡಿದಾಗ ಏನಾಗ್ತದೆ? ಜನಾಂಗಗಳಲ್ಲಿ ತಿಳಿಸುವುದಕ್ಕೆ ಅವಕಾಶ ಮಾಡುವೆನು, ನಾನೇ ಯೆಹೋವನೆಂದು ಆ ಜನಾಂಗಗಳಿಗೂ ಗೊತ್ತಾಗುವುದು. ನೋಡ್ರಿ, ದೇವರು ಯಾವ ರೀತಿಯಾಗಿ ತನ್ನ ಜನರಲ್ಲಿ ಕೆಲವರನ್ನು ಉಳಿಸ್ಬಿಟ್ಟು ಅವ್ರ ಬಾಯಿ ಮುಖಾಂತರವಾಗಿ ಸಾಕ್ಷಿ ಹೇಳಿಸ್ಬಿಟ್ಟು ಆ ಜನಾಂಗದವರು ದೇವರು ನಂಬುವಂತೆ ಮಾಡ್ತಾನೆ. ವಾವ್, ಗ್ರೇಟ್. ಇದೇ ದೇವರ ಉದ್ದೇಶ. ಹೌದು, ಅನಂತರ ನಾವು ನೋಡುವಾಗ ಜನ ತುಂಬಿದ ಊರುಗಳು ಹಾಳಾಗಿ ದೇಶವು ಬೀಳುವುದು, ಆವಾಗ ನಾನೇ ಯೆಹೋವನು ಎಂದು ನಿಮಗೆ ಗೊತ್ತಾಗುವುದು. ಮತ್ತೆ ಮತ್ತೆ ಯೆಹೆಜ್ಕೇಲ್ ಗ್ರಂಥದಲ್ಲಿ ನಿಮಗೆ ಗೊತ್ತಾಗುವುದು ಅಂತ ದೇವರು ತನ್ನ ಬಗ್ಗೆ ಹೇಳುವಂಥದ್ದನ್ನು ನೋಡ್ತೇವೆ. ಆಮೇಲೆ ಯೆಹೋವನು 21ರಿಂದ ಇನ್ನೊಂದು ವಾಕ್ಯ ಯೆಹೆಜ್ಕೇಲನಿಗೆ ದಯಪಾಲಿಸ್ತಾನೆ. ಕ್ಲುಪ್ತ ಕಾಲವು ದೂರ ಹೋಗುತ್ತಲಿದೆ, ದಿವ್ಯ ದರ್ಶನಗಳೆಲ್ಲ ನಿರರ್ಥಕ ಎಂಬುದಾಗಿ ಇಸ್ರಾಯೇಲ್ ದೇಶದವರು ಆಡಿಕೊಳ್ಳುವ ಈ ಗಾದೆ ಏನು? ಇನ್ನೂ ದೂರ ಇದೆ. ದಿವ್ಯ ದರ್ಶನಗಳು ಅವೆಲ್ಲ ಏನು ವ್ಯರ್ಥ ಎಂಬುದಾಗಿ ಹೇಳ್ಕೊಂಡ್ರಂತೆ. ಅದಕ್ಕೆ ದೇವರಿಗೆ ಹೇಳ್ತಾರೆ, ಇಲ್ಲ, ಈ ಗಾದೆಯನ್ನು ನಿಲ್ಲಿಸಿ ಬಿಡುವೆನು. ಗಾದೆಯನ್ನು ನಿಲ್ಲಿಸಲಿಕ್ಕೂ ದೇವರು ಶಕ್ತ. ನಮ್ಮ ಬಗ್ಗೆ ಯಾರಾದರೂ ಏನಾದರೂ ಹೇಳ್ತಾ ಇದ್ದರೆ ಅದನ್ನು ನಿಲ್ಲಿಸುವುದಕ್ಕೆ ದೇವರು ಶಕ್ತನು. ಒಂದು ವೇಳೆ ನೀವು ಮನಪೂರ್ವಕವಾದವರಲ್ಲ, ನೀವು ಕಾಂಪ್ರಮೈಸರು, ಆಗುವಂಥವರು, ನೀವು ನಂಬಲಿಕ್ಕಾಗದಂಥವರು, ಏನೆಲ್ಲ ಜನರು ಹೇಳ್ಬೋದು, ಹೇಳಿ. ಆದರೆ ಅದನ್ನು ನಿಲ್ಲಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಅಂದುಕೊಳ್ಳೋರು ಅಂದುಕೊಳ್ಳಲಿ. ಇಸ್ರಾಯೇಲ್ನಲ್ಲಿ ಇನ್ನೂ ಅದು ಸಲ್ಲದು.
ದೇವರು ಹೇಳೋದೇನೆಂದರೆ, ಕ್ಲುಪ್ತ ಕಾಲವು ಹತ್ತರಿಸಿದೆ, ದಿವ್ಯ ದರ್ಶನಗಳೆಲ್ಲ ಸಾರ್ಥಕವಾಗುವುದು ಅಂತ ದೇವರು ಚೇಂಜ್ ಮಾಡ್ತಾನಂತೆ. ಇನ್ನು ಮೇಲೆ ಇಸ್ರಾಯೇಲ್ ವಂಶದವರಲ್ಲಿ ಯಾರಿಗೂ ಮಿಥ್ಯಾ ದರ್ಶನವಾಗದು, ಮೋಸದ ಕಣಿಯು ಇರದು, ನಾನೇ ಯೆಹೋವನು, ನಾನು ನುಡಿದೇ ನುಡಿಯುವನು. ಹೌದು, ದ್ರೋಹಿ ವಂಶದವರೇ, ನಾನು ನಿಮ್ಮ ಕಾಲದಲ್ಲಿ ನುಡಿಯುವುದು ಮಾತ್ರವಲ್ಲದೆ ನುಡಿದದ್ದನ್ನು ನೆರವೇರಿಸುವೆನು. ಹೌದು, ದೇವರು ಅಂಥ ಆಶ್ಚರ್ಯವನ್ನು ತಂದಂಥದ್ದನ್ನು ನೋಡಿಬಿಟ್ಟು 28ನೇ ವಚನದಲ್ಲಿ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಯೆಹೆಜ್ಕೇಲ್ 12:28, ಇನ್ನು ಮೇಲೆ ನನ್ನ ಮಾತುಗಳಲ್ಲಿ ಯಾವುದೂ ಸಾವಕಾಶವಾಗದು, ನಾನಾಡುವ ಮಾತು ನೆರವೇರುವುದು ಖಂಡಿತ. ಇದು ಕರ್ತನಾದ ಯೆಹೋವನ ನುಡಿ. ಹೌದು, ದೇವರು ಯಾವ ರೀತಿಯಾಗಿ ತನ್ನ ಜನರಿಗೋಸ್ಕರವಾಗಿ ತನ್ನ ದಿವ್ಯ ದರ್ಶನ ಅದನ್ನು ನೆರವೇರಿಸ್ತಾನೆ, ಪ್ರವಾದನೆಯನ್ನು ಎಂಬುದಾಗಿ ನಾವು ನೋಡಿದ್ದೇವೆ. ಅದು ಖಂಡಿತ ಅಂತ ಹೇಳ್ಬಿಟ್ಟು, ಆದುದರಿಂದ ಹೌದು, 12ನೇ ಅಧ್ಯಾಯದಲ್ಲಿ ನಾವು ಕಲಿತಂಥ ಪಾಠ, ದೇವರು ಕೆಲವರನ್ನು ಉಳಿಸಿ, ಹೌದು ಶಿಕ್ಷೆ ಕೊಟ್ಟರು, ಅವರಲ್ಲಿ ಕೆಲವರನ್ನು ಉಳಿಸಿ ಅವರ ಮುಖಾಂತರವಾಗಿ ತನಗೋಸ್ಕರವಾಗಿ ಒಂದು ಸಾಕ್ಷಿಯನ್ನು ಏರ್ಪಡಿಸಿಕೊಳ್ತಾನೆ. ಎಂಥವರು? ದ್ರೋಹಿ ವಂಶದವರಾದ ಇಸ್ರಾಯೇಲರು, ಅವರಲ್ಲಿ ಕೆಲವರನ್ನು ಉಳಿಸಿ ತನಗೋಸ್ಕರವಾಗಿ ಒಂದು ಸಾಕ್ಷಿಯನ್ನು ದೇವರು ಸ್ಥಾಪನೆ ಮಾಡಿಕೊಳ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೆಜ್ಕೇಲ್ ಗ್ರಂಥ 12ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.